ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ವಿಜಯಲಕ್ಷ್ಮಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಬಾಗ್ ಇಲ್ಲಿ ಸಮಾಜಶಾಸ್ತ್ರ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನನಗೆ ಬಂದಿರುವಂತಹ ಒಂದು ವಿಷಯ ಕಲ್ಚರ್ ಆ್ಯಂಡ್ ಸೋಷಲೈಸೇಷನ್, ಸಂಸ್ಕೃತಿ ಮತ್ತು ಸಾಮಾಜೀಕರಣ. ಅದರಲ್ಲಿ ಕಲ್ಚರ್ ಲ್ಯಾಗ್ ಆ್ಯಂಡ್ ಕಲ್ಚರ್ ಶಾಕ್, ಸಾಂಸ್ಕೃತಿಕ ಹಿಂಬೀಳುವಿಕೆ ಮತ್ತು ಸಾಂಸ್ಕೃತಿಕ ಆಘಾತ. Culture lag. The concept of cultural lag was first introduced by W.F. Ogburn in his book Social Change, which was published in 1922. ಸಾಂಸ್ಕೃತಿಕ ಹಿಂಬೀಳುವಿಕೆ ಎಂಬ ಪರಿಕಲ್ಪನೆಯನ್ನು ಮೊಟ್ಟಮೊದಲು W.F. Ogburn ರವರು ತಮ್ಮ ಪುಸ್ತಕ ಸೋಷಿಯಲ್ ಚೇಂಜ್ ಎಂಬ ಪುಸ್ತಕದಲ್ಲಿ 1922ರಲ್ಲಿ ಪ್ರಕಟಿಸಿದರು. Definitions. Robert Bierstedt in his Social Order, culture lag refers to a situation in which one part or phase of culture lags behind another and cause imbalance or disharmony in the society. ರಾಬರ್ಟ್ ಬಯರ್ಸ್ಟೆಡ್ ಅವರ ಪ್ರಕಾರ ಸಾಂಸ್ಕೃತಿಕ ಹಿಂಬೀಳುವಿಕೆ ಎಂದರೆ ಸಂಸ್ಕೃತಿಯ ಒಂದು ಹಂತ ಅಥವಾ ಭಾಗ ಮತ್ತೊಂದಕ್ಕಿಂತ ಹಿಂದೆ ಬೀಳುವ ಸ್ಥಿತಿಯನ್ನು ಸೂಚಿಸುತ್ತದೆ ಮತ್ತು ಇದು ಸಮಾಜದಲ್ಲಿ ಅಸಮತೋಲನ ಅಥವಾ ಅಸಾಮರಸ್ಯವನ್ನು ತರುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. According to Ogburn, culture is divided into two divisions. First one is material culture, for example, radio, mobile, laptops, television, etc. Second one is non-material culture, for example, customs, values, ethics, beliefs, etc. ಆಗ್ಬರ್ನ್ ರವರ ಪ್ರಕಾರ ಸಂಸ್ಕೃತಿಯನ್ನು ಎರಡು ವಿಧವಾಗಿ ವಿಂಗಡಿಸಬಹುದು. ಮೊದಲನೇದಾಗಿ ಭೌತ ಸಂಸ್ಕೃತಿ, ಉದಾಹರಣೆಗೆ ರೇಡಿಯೋ, ಮೊಬೈಲ್, ಲ್ಯಾಪ್ಟಾಪ್ ಇವೆಲ್ಲವೂ ಕೂಡ ನಾವು ಹೇಳ್ಬೋದು. ಹಾಗೆಯೇ ಎರಡನೇದಾಗಿ ಅಭೌತ ಸಂಸ್ಕೃತಿ. ಅಭೌತ ಸಂಸ್ಕೃತಿ ಉದಾಹರಣೆಗೆ ಸಂಪ್ರದಾಯಗಳು, ಪದ್ಧತಿಗಳು, ನಿಯಮಗಳು, ಆಚಾರ ವಿಚಾರಗಳು, ನಂಬಿಕೆಗಳು ಇವೆಲ್ಲವೂ ಕೂಡ ಅಭೌತ ಸಂಸ್ಕೃತಿಯ ಪ್ರತೀಕವಾಗಿವೆ. According to this theory, the culture of any society consists of pattern of interrelated elements. We can easily see that all aspects of a culture will not change at the same rate at the same time. Hence, a change in any one part of the cultural pattern may create strains and disturbance in the other closely related parts. Adjustments between these parts will have to be made eventually to restore harmony, but there will naturally be a time lag before harmony is restored. This is known as cultural lag. ಸಾಂಸ್ಕೃತಿಕ ಹಿಂಬೀಳುವಿಕೆ ಸಿದ್ಧಾಂತದ ಪ್ರಕಾರ ಸಮಾಜವು ಒಂದಕ್ಕೊಂದು ಸಂಬಂಧಿಸಿದ ಸಂಸ್ಕೃತಿಯ ಅಂಶಗಳನ್ನು ಹೊಂದಿದೆ. ಹಾಗೆಯೇ ಭೌತ ಸಂಸ್ಕೃತಿಯಲ್ಲಿ ಪರಿವರ್ತನೆಯಾದರೆ ಅಷ್ಟೇ ವೇಗವಾಗಿ ಅಭೌತ ಸಂಸ್ಕೃತಿಯಲ್ಲಿ ಪರಿವರ್ತನೆ ಆಗುವುದಿಲ್ಲ. ಹೀಗಾಗಿ ಭೌತ ಸಂಸ್ಕೃತಿಯಲ್ಲಿನ ಪರಿವರ್ತನೆ ಅಭೌತ ಸಂಸ್ಕೃತಿಯ ಮೇಲೆ ಒತ್ತಡವನ್ನುಂಟು ಮಾಡುತ್ತೆ. ವೇಗವಾಗಿ ಬದಲಾದ ಭೌತ ಸಂಸ್ಕೃತಿಗೆ ಹೊಂದಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಅಭೌತ ಸಂಸ್ಕೃತಿ ಹಿಂದೆ ಬೀಳುತ್ತದೆ. ಈ ಹಿಂದೆ ಬಿದ್ದು ನಿಧಾನವಾಗಿ ಕಾಲಕ್ರಮೇಣ ಕೆಲ ಸಮಯದ ನಂತರ ಹೊಂದಿಕೊಳ್ಳುವ ಪ್ರಯತ್ನ ಮಾಡುತ್ತದೆ. ಹೀಗೆ ಭೌತಕ್ಕಿಂತ ಅಭೌತ ಸಂಸ್ಕೃತಿ ಹಿಂದೆ ಬಿದ್ದ ಸಮಯವನ್ನು ಸಾಂಸ್ಕೃತಿಕ ಹಿಂಬೀಳುವಿಕೆ ಎಂದು ಹೇಳಬಹುದು. According to Ogburn, technological progress produces rapid changes in the material aspects of our culture. But the non-material aspects fail to adjust, or they do so only after an excessive time lag. As a result, many troublesome social problems are created. ಆಗ್ಬರ್ನ್ ರವರ ಪ್ರಕಾರ
ವಿಜ್ಞಾನ ಹಾಗೂ ತಂತ್ರಜ್ಞಾನದಲ್ಲಿನ ಬೆಳವಣಿಗೆ ಬೌದ್ಧ ಸಂಸ್ಕೃತಿಯಲ್ಲಿ ಸಾಕಷ್ಟು ಪರಿವರ್ತನೆಗೆ ಕಾರಣವಾಗುತ್ತದೆ. ಆದರೆ ಅಬೌದ್ಧ ಸಂಸ್ಕೃತಿಯು ಈ ಪರಿವರ್ತನೆಗೆ ಸಮನಾಗಿ ಹೊಂದಿಕೊಳ್ಳುವಲ್ಲಿ ವಿಫಲವಾಗುತ್ತದೆ, ಇಲ್ಲವೇ ಸಾಕಷ್ಟು ಸಮಯದ ನಂತರ ಹೊಂದಿಕೊಳ್ಳುತ್ತೆ. ಇದರ ಪರಿಣಾಮವಾಗಿ ಸಾಕಷ್ಟು ಸಾಮಾಜಿಕ ಸಮಸ್ಯೆಗಳು ಉಂಟಾಗುತ್ತದೆ ಎಂದು ಆಕ್ಬರ್ನ್ ರವರು ಅಭಿಪ್ರಾಯಪಟ್ಟಿದ್ದಾರೆ. ಕಲ್ಚರ್ ಶಾಕ್, ಸಾಂಸ್ಕೃತಿಕ ಆಘಾತ. Culture shock is the holistic reaction to displacement from one's familiar environment. Suddenly, one finds oneself unable to understand, communicate, and function effectively. ಸಂಸ್ಕೃತಿ ಆಘಾತವು ಒಬ್ಬ ವ್ಯಕ್ತಿಯು ತನ್ನದೇ ಆದ ವಾತಾವರಣಕ್ಕಿಂತ ಭಿನ್ನವಾದ ಸಾಂಸ್ಕೃತಿಕ ವಾತಾವರಣಕ್ಕೆ ಹೋದಾಗ ಅನುಭವಿಸಬಹುದಾದ ಅನುಭವ. ವಲಸೆ ಅಥವಾ ಹೊಸ ದೇಶಕ್ಕೆ ಭೇಟಿ ಕೊಟ್ಟಾಗ ಪರಿಚಯವಿಲ್ಲದ ಜೀವನ ವಿಧಾನ ಅನುಭವಿಸುವಾಗ ವ್ಯಕ್ತಿಯು ಅನುಭವಿಸಬಹುದಾದ ವೈಯಕ್ತಿಕ ದಿಗ್ಭ್ರಮೆಯೇ ಸಾಂಸ್ಕೃತಿಕ ಆಘಾತ. ಉದಾಹರಣೆಗೆ ಪರಿಸರ ಬದಲಾದಾಗ, ಉದಾಹರಣೆಗೆ ಹೇಳಬೇಕಾದ್ರೆ ಕ್ಲೈಮೆಟಿಕಲ್ ಚೇಂಜಸ್. ಫಾರ್ ಎಕ್ಸಾಂಪಲ್, ಕ್ಲೈಮೆಟಿಕಲ್ ಚೇಂಜಸ್, ಚೇಂಜ್ ಇನ್ ಫುಡ್ ಹ್ಯಾಬಿಟ್ಸ್, ಚೇಂಜ್ ಇನ್ ಲ್ಯಾಂಗ್ವೇಜ್, if we experience new language, a change in clothing, change in values, change in etiquettes and behavior. All these aspects leads to cultural shock. ಉದಾಹರಣೆಗೆ ಸಾಂಸ್ಕೃತಿಕ ಆಘಾತಕ್ಕೆ ಕಾರಣವಾಗುವ ಅಂಶಗಳಂದರೆ ಪರಿಸರ ಬದಲಾವಣೆ ಆದಾಗ, ಆಹಾರದಲ್ಲಿ ಏನಾದರೂ ಏರುಪೇರಾದಾಗ, ಅದೇ ರೀತಿ ನಮ್ಮ ಭಾಷೆಯಲ್ಲೇನು ಬದಲಾವಣೆ ಆದಾಗ, ಹೊಸ ಭಾಷೆ ನೋಡಿದಾಗ, ಹಾಗೆ ವೇಷಭೂಷಣಗಳಲ್ಲಿ ಆಗುವಂತಹ ಬದಲಾವಣೆ, ನಮ್ಮ ನೀತಿ ನಿಯಮಗಳಲ್ಲಿ ಆಗುವಂತಹ ಬದಲಾವಣೆ, ಹಾಗೆ ವರ್ತನೆಗಳಲ್ಲಿನ ಬದಲಾವಣೆ, ಇವೆಲ್ಲವೂ ಕೂಡ ಸಾಂಸ್ಕೃತಿಕ ಆಘಾತಕ್ಕೆ ಕಾರಣವಾಗುತ್ತದೆ. Common symptoms of culture shock. Following are the common symptoms of culture shock. For example, feeling anxiety, depression, loneliness, disturbed mind, disturbed life patterns, decrease in productivity. At the same time, personality changes. All these aspects leads to or the common symptoms of culture lag. ಸಾಂಸ್ಕೃತಿಕ ಆಘಾತದ ಮುಖ್ಯ ಲಕ್ಷಣಗಳೆಂದರೆ ಖಿನ್ನತೆ, ಒಂಟತನದಿಂದ ನರಳುವುದು, ಹಾಗೆ ಕಡಿಮೆ ಉತ್ಪಾದನಾ ಸಾಮರ್ಥ್ಯ, ವ್ಯಕ್ತಿತ್ವದಲ್ಲಿನ ಬದಲಾವಣೆ, ಸರಿಯಾಗಿ ಸಮಯ ಪಾಲಿಸದೇ ಇರುವುದು, ಕೆಲಸದಲ್ಲಿ ನಿರಾಸಕ್ತಿ, ಇವೆಲ್ಲ ಅಂಶಗಳು ಸಾಂಸ್ಕೃತಿಕ ಆಘಾತದ ಮುಖ್ಯ ಲಕ್ಷಣಗಳಾಗಿವೆ. The 5 stages of culture shock. First stage is honeymoon stage. Second one is hostility and irritability. Third stage is gradual adjustment. Fourth stage is adaptation. Fifth stage is re-entry shock. First stage, honeymoon stage. In honeymoon stage, this stage is full of positive attitude and enthusiasm. This stage is totally full of good attitudes. ಈ ಹಂತವು ಸಕಾರಾತ್ಮಕ ಭಾವನೆಯಿಂದ ರೂಪಿಸಲ್ಪಟ್ಟಿರುತ್ತದೆ. ಎಲ್ಲವೂ ನಮಗೆ ಹೊಸದಾಗಿ, ಉತ್ಸಾಹದಾಯಕವಾಗಿ, ಉತ್ತೇಜನಕಾರಿಯಾದಂತಹ ಒಂದು ಪರಿಸರ ನಮಗೆ ಫೀಲ್ ಆಗ್ತಾ ಇರುತ್ತೆ. ಎರಡನೇದು, ಸೆಕೆಂಡ್ ಒನ್, ಹಾಸ್ಟಿಲಿಟಿ ಆ್ಯಂಡ್ ಇರಿಟಬಿಲಿಟಿ. ಇರಿಟಬಿಲಿಟಿ ಹತಾಶೆಯ ಹಂತ. ದಿಸ್ ಸ್ಟೇಜ್ ಪೀಪಲ್ ಫೀಲ್ ಅನ್ಹ್ಯಾಪಿ and develop anxiety about existing situation, which lead to intolerance and angriness towards other people. ಈ ಹಂತದಲ್ಲಿ ಅಸಮಾಧಾನ ಬಲವಾದ ಭಾವನೆ ಆಗಿರುತ್ತದೆ. ಹಾಗೆಯೇ ಈ ಮತ್ತೊಬ್ಬರ ಮೇಲೆ ಅಸಹನೆ, ಕೋಪ ಹಾಗೂ ದುಃಖ ಎಲ್ಲವೂ ಕೂಡ ಈ ಹಂತದ ಮುಖ್ಯ ಲಕ್ಷಣವಾಗಿದೆ. ಥರ್ಡ್ ಒನ್, ಗ್ರ್ಯಾಜುವಲ್ ಅಡ್ಜಸ್ಟ್ಮೆಂಟ್, ನಿಧಾನ ಹೊಂದಾಣಿಕೆಯ ಹಂತ. In this stage, people gradually try to adjust with existing new culture, habits, cultural conditions. ಈ ಹಂತದಲ್ಲಿ ನಿಧಾನ ಹೊಂದಾಣಿಕೆ ಹಂತ. ಈ ಹಂತದಲ್ಲಿ
ಜನರು ರೂಪಾಂತರವನ್ನು ಸ್ವಲ್ಪ ಮಟ್ಟಿಗೆ ಸ್ವೀಕಾರ ಮಾಡುತ್ತಾರೆ. ಹಾಗೆಯೇ ಹೊಸ ಪರಿಸರ, ಹೊಸ ಪದ್ಧತಿಗಳು, ಹೊಸ ಸಂಸ್ಕೃತಿಗೆ ನಿಧಾನವಾಗಿ ತಮ್ಮನ್ನು ತಾವು ಅಳವಡಿಸಿಕೊಳ್ಳುವಲ್ಲಿ ಪ್ರಯತ್ನ ಮಾಡ್ತಾರೆ. ಮುಂದಿನ ಹಂತ 4ನೇದು ಅಡ್ಯಾಪ್ಟೇಷನ್ ಸಂಪೂರ್ಣ ಹೊಂದಾಣಿಕೆ ಹಂತ. ಇನ್ ದಿಸ್ ಸ್ಟೇಜ್ ವಿ ಫೈಂಡ್ people almost more number of people almost maximum adaptation to this stage. ಅಂದರೆ ನಾವು ಹೆಚ್ಚು ಸಂಪೂರ್ಣವಾಗಿ ಮಾನವ ಈ ಹಂತದಲ್ಲಿ ಹೊಸ ಸಂಸ್ಕೃತಿಗೆ ತನ್ನನ್ನು ತಾನು ಅಳವಡಿಸಿಕೊಂಡಿರ್ತಾನೆ ಅಂತ ಹೇಳ್ಬೋದು. ಹೀಗಾಗಿ ಇದನ್ನು ನಾವು ಸಂಪೂರ್ಣ ಹೊಂದಾಣಿಕೆಯ ಹಂತ ಅಂತ ಹೇಳಿ ಕರಿತೀವಿ. ಇನ್ನು ಕೊನೆಯದಾಗಿ ರೀ ಎಂಟ್ರಿ ಶಾಕ್ ಅಂದರೆ ಪುನಃ ಆಘಾತ ಹಂತ. ಮತ್ತೊಂದು ಹೊಸ ಸಂಸ್ಕೃತಿ ಸಂಪರ್ಕಕ್ಕೆ ಬಂದಾಗ ನಮಗೆ ಪುನಃ ಆಘಾತವಾಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹೀಗಾಗಿ ನಾವು ಇದನ್ನು ಪುನಃ ಆಘಾತ ಹಂತ ಅಥವಾ ರೀ ಎಂಟ್ರಿ ಸ್ಟೇಜ್. ವೆನ್ ಪೀಪಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ನ್ಯೂ ಕಲ್ಚರ್ they feel the same feeling, that is culture shock. Therefore it is called a re-entry shock. For example, an American tourist traveling to a developing country might be instantly alarmed or disheartened by living conditions that are perfectly normal and acceptable to the locals. For instance, a lack of private bedrooms or toilet facilities. ಉದಾಹರಣೆಗೆ ಹೇಳಬೇಕು ಅಂದರೆ, ಒಬ್ಬ ಅಮೆರಿಕಾದ ಪ್ರವಾಸಿಗ ಅಭಿವೃದ್ಧಿ ಹೊಂದುತ್ತಿರುವಂತಹ ಒಂದು ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಾಗ ಇಲ್ಲಿ ಇರುವಂತಹ ಜೀವನ ಶೈಲಿಯನ್ನು ನೋಡಿಬಿಟ್ಟು ಅವನಿಗೆ ಎಷ್ಟೋ ಸಲ ಸಾಂಸ್ಕೃತಿಕ ಆಘಾತ ಉಂಟಾಗುತ್ತೆ. ಏಕೆ ಅಂತ ಹೇಳಿದರೆ, ಇಲ್ಲಿರುವಂತಹ ಒಂದು ಜೀವನ ಶೈಲಿ, ಉದಾಹರಣೆಗೆ ಮುಖ್ಯವಾಗಿ ಜೀವನಕ್ಕೆ ಬೇಕಾಗಿರುವಂತಹ ಶೌಚಗೃಹಗಳ ಅಭಾವ, ಶೌಚಗೃಹಗಳು ಇಲ್ಲದೇ ಇರೋದು, ಹಾಗೆಯೇ ಒಂದು ಸಪ್ರೇಟ್ ರೂಮ್ ಇಲ್ಲದೆ ಇರೋದು, ಇವೆಲ್ಲವೂ ಕೂಡ ಇಲ್ಲಿ ಜನರಿಗೆ ಜೀವನ ಶೈಲಿಗೆ ಸಾಮಾನ್ಯವಾಗಿ ಕಂಡರೆ, ಬೇರೆ ದೇಶದಿಂದ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಂದ ಬಂದಂತಹ ಜನರಿಗೆ ಇದೆಲ್ಲ ವಿಷಯಗಳು ಅವರಿಗೆ ಕಲ್ಚರಲ್ ಶಾಕ್ ಅಥವಾ ಸಾಂಸ್ಕೃತಿಕ ಆಘಾತವನ್ನುಂಟು ಮಾಡುವಂತಹ ಒಂದು ಅಂಶವಾಗಿರುತ್ತದೆ.